ಈಗಿರೋ ಪರಿಸ್ಥಿತಿಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ನನ್ನ ಪಾಲಿಗೆ ಏನು ಆಸ್ತಿ ಬರಬೇಕು ಅದನ್ನ ಸುಮ್ಮನೆ ನನಗೆ ಕೊಟ್ಬಿಡಿ. ನಾನೀಗ ಏನು ಮಾಡಲಿ ತಾತ? ಜೀವನ ಕೊಟ್ಟಿದ್ದ ಪರೀಕ್ಷೆನ ಇಲ್ಲಿ ತನಕ ಎದುರಿಸ್ತಾ ಬಂದೆ. ಸೋಲ್ಬಾರ್ದು ಅಂತ ನೀವೇ ಹೇಳ್ಕೊಟ್ಟಿದ್ದ ಪಾಠ ಅದು. ಆದರೆ ಈಗ ಬಂದು ನಿಂತಿರೋ ಪರೀಕ್ಷೆನ ಹೇಗೆ ಫೇಸ್ ಮಾಡಲಿ, ಹೇಗೆ ಆಚೆ ಬರಲಿ? ಎಂಥ ಧರ್ಮ ಸಂಕಟ ಇದು. ಏನಿದೆಲ್ಲ? ಇದಕ್ಕೆ ಪ್ರೀತಿಯಿಂದ ಕಣ್ಮುಚ್ಚೋದು ಅಂತ ಹೇಳ್ತಾರೆ. ಏನ್ ಸರ್ ನೀವು ಮೆಡಿಕಲ್ ಸ್ಟೂಡೆಂಟ್ಸ್ಗೆಲ್ಲ ದೊಡ್ಡ ದೊಡ್ಡ ಕ್ಲಾಸ್ ತಗೊಳ್ತೀರಾ? ಇಷ್ಟು ಚಿಕ್ಕ ವಿಚಾರ ಗೊತ್ತಾಗಲ್ವಾ ನಿಮ್ಗೆ? ತರ್ಲೆ ಕಣ್ಯಾಕೆ ಮುಚ್ಚಿದ್ರ ಅಂತ ಕೇಳ್ತಾ ಇದ್ದೇನೆ. ಈಗ ನೀವು ಹೀಗೆ ಕಣ್ಮುಚ್ಕೊಂಡು ನನ್ನ ಜೊತೆಗೆ ಬರ್ಬೇಕು. ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಸರ್ಪ್ರೈಸ್ನ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗುತ್ತಾ? ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಹಾಗೆ ಸ್ಟ್ರೈಟ್ ಅಪ್. ನನ್ನ ಮುದ್ದು ರಾಜ್ಕುಮಾರ ಈಗ ನೋಡಿ. ಟನ್. ಇದೇನಿದು? ನಿಮ್ಮ ಬರ್ತಡೇನಾ? ಐ ಆಮ್ ರಿಯಲಿ ಸಾರಿ, ನಂಗೆ ಹಾಸ್ಪಿಟಲ್ ಕೆಲಸದಲ್ಲಿ ಮರ್ತೇ ಹೋಯ್ತು. ಐ ಆಮ್ ಸಾರಿ. ಪತಿದೇವ್ರೆ, ಸಾರಿ ಗಿರಿ ಏನು ಬೇಡ. ಇವತ್ತು ನನ್ನ ಬರ್ಡೇ ಅಲ್ಲ. ಅಲ್ವಾ? ನನ್ನ ಬರ್ತಡೇ ಅಂತೂ ಅಲ್ವೇ ಅಲ್ಲ. ಮತ್ತು ಈ ಸೆಲೆಬ್ರೇಷನ್ ಯಾಕೆ? ಒಂದು ವಿಷಯ ಹೇಳಿ, ಸಂತೋಷ ಪಡಕ್ಕೆ, ಸೆಲೆಬ್ರೇಟ್ ಮಾಡಕ್ಕೆ, ಕೇಕ್ ಕಟ್ ಮಾಡಕ್ಕೆ ಬರ್ಡೇನೇ ಆಗಿರ್ಬೇಕು ಅಂತ ಯಾವ್ದಾದ್ರೂ ಸಂವಿಧಾನದಲ್ಲಿ ಬರ್ತಿದ್ಯಾ? ಬಟ್ ನಿಮ್ಮ ಸಂವಿಧಾನದಲ್ಲಿ ನೀವು ಬರ್ಕೊಂಡಿದೆ ಅಂತ ಅನ್ಸುತ್ತೆ. ಹಾಗೆ ಅನ್ಕೊಳ್ಳಿ, ಆದ್ರೂ ಒಂದು ಸ್ಪೆಷಲ್ ಕಾರಣ ಇದೆ. ನೀವು ಸುಮ್ಮನೆ ಏನೂ ಮಾಡಲ್ಲ ಅಂತ ಗೊತ್ತು. ಅದೇನು ಹೇಳಿ? ಇವತ್ತು ಮನ್ಸಿಗೆ ನೋವಾಗೋ ಥರ ಮನೇಲಿ ಏನೇನೋ ಮಾತುಕತೆ ಆಯಿತು. ನೀವು ಒಳ್ಳೊಳ್ಗೆ ಸಂಕಟ ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆಸ್ತಿ ಪಾಲಾಗೋ ಮಾತು ಕೇಳಿ ನೀವು ತುಂಬ ನೋವು ಪಟ್ಟಿದ್ದೀರಾ ಅಂತಲೂ ಗೊತ್ತು. ಅದೆಲ್ಲ ಮನಸ್ಸಲ್ಲೇ ಇಟ್ಕೊಂಡ್ರೆ ನೆಮ್ಮದಿ ಹೊರಟೋಗುತ್ತೆ. ನೀವು ಮೊದಲು ರಿಲ್ಯಾಕ್ಸ್ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ಹುಡುಗಿ ನಿಮಗೋಸ್ಕರ ಸೆಲೆಬ್ರೇಷನ್ ಮೋಡ್ನ ಆನ್ ಮಾಡಿದ್ದಾಳೆ. ಅದಕ್ಕೆ ಅಂತ ಈ ಕೇಕ್ನ ನೀವು ಮಾಡಕ್ಕೆ ಹೋದ್ರಾ? ನೀವು ಯಾಕೆಷ್ಟು ರಿಸ್ಕ್ ತಗೊಂಡ್ರಿ? ಪಾಪ ನೀವು ಸುಸ್ತಾಗಿರ್ತೀರಾ. ಪತಿದೇವ್ರೆ, ಸುಸ್ತನ್ನ ಬೆಸ್ಟ್ ಬಿಡಿಸ್ತಾ ಇರಬೇಕು. ನಾನು ನೋಡಿದ್ರೆ ಯಾವ್ದಾದ್ರ ಆಂಗಲ್ ಅಲ್ಲಿ ಸುಸ್ತಾಗಿರೋ ತರ ಕಾಣಿಸ್ತಿದ್ಯಾ? ಈಗ ಅದೆಲ್ಲ ಮಾತ್ಬೇಡ. ನೋವ್ನ ಮರ್ಸೋದಕ್ಕೆ ಈ ಡಾಕ್ಟರ್ ಕೊಡ್ತಿರೋ ಟಾನಿಕ್. ಇಂಥ ಐಡಿಯಾಸ್ ನಿಮ್ಗೆ ಎಲ್ಲಿಂದ ಬರುತ್ತೆ? ಐಡಿಯಾ ಸೂಪರ್ ಆಗಿದೆ ತಾನೆ? ಒಂದು ವೇಳೆ ಡಬ್ಬಾ ತರ ಇದ್ರು ಅದನ್ನ ಹೇಳಕ್ ಹೋಗ್ಬಿಡಿ ಪ್ಲೀಸ್. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಸೂಪರ್ ಆಗಿದೆ ಅಂತ ನಮಗ್ ನಾವೇ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಈ ಜಗತ್ತಲ್ಲಿ ನಿಮ್ಮಂತನೇ ಒಬ್ಬರೇ ಇರಬೇಕು. ಭೂತ್ ಕನ್ನಡಿ ಹಿಡ್ಕೊಂಡು ಇಡೀ ಬ್ರಹ್ಮಾಂಡ ಹುಡುಕಿದ್ರು ನಿಮ್ಮಂತರ ಇನ್ನೊಬ್ರು ಸಿಗಲ್ಲ. ಕೇಕ್ ಕಟ್ ಮಾಡಿದ್ಮೇಲೆ ಇಬ್ರು ಹುಡ್ಕೋ ಕೆಲ್ಸನ ಶುರು ಮಾಡೋಣ. ಈಗ ಲೆಟ್ ಸೆಲೆಬ್ರೇಟ್. ನನ್ನ ಮನಸ್ಸಿನ ಭಾರನ ಇಷ್ಟು ಬೇಗ ಇಳಿಸೋ ಶಕ್ತಿ ನಿಮಗಿದೆ. ಅದು ಹೇಗೆ? ನನಗೇನು ಗೊತ್ತು? ಏನೋ ಮಂತ್ರ ಮಾಡಿದ್ದೀರಾ, ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಇಡೀ ದಿನ ಟೆನ್ಷನ್ನ ಒಂದೇ ಸಲ ಉಫ್ ಅಂತ ಹಾರೋಗಾಗಿ ಮಾಡಿದ್ರಿ. ನೀವು ನನ್ನ ಲೈಟ್ ಹೌಸ್ ಅಷ್ಟೇ ಅಲ್ಲ, ಪವರ್ ಹೌಸ್. ಇಷ್ಟಕ್ಕೆ ಸೆಲೆಬ್ರೇಷನ್ ಮುಗ್ದಿಲ್ಲ. ಈ ಸೆಲೆಬ್ರೇಷನ್ ಅಲ್ಲಿ ಒಂದ್ ಚೂರಾದ್ರೂ ಪಟಾಕಿ ಬೇಡ್ವಾ? ಪಟಾಕಿನ ಇಲ್ಲಿ ರೂಮಲ್ಲಿ? ಹೋಮ್ ಮೇಡ್ ಪಟಾಕಿ. ಹೋಮ್ ಮೇಡ್ ಪಟಾಕಿ ಅಂದ್ರೆ? ರೀ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಕೇಳಿಸಿದ್ರೆ ಇನ್ನೂ 4 ಬಲೂನ್ ತಗೊಂಡು ಪಟ ಪಟ ಅಂತ ಹೊಡಿ.
ಏನ್ ನೋಡ್ತಿದ್ದೀರಾ ಸರ್? ನಿಮ್ ಮನ್ಸಲ್ಲಿರೋ ಟೆನ್ಷನು ಬೇಡದಿರೋ ಯೋಚನೆ ಈ ಬಲೂನ್ ಅನ್ಕೊಂಡು ಹೊಡ್ದಾಕಿ. ಕಮ್ ಆನ್ ಸ್ಟಾರ್ಟ್. ಆ್ಯಕ್ಚುಲಿ ಏನು ಗೊತ್ತಾ, ಇದಂತ ಚೆನ್ನಾಗಿದೆ ಥೆರಪಿ. ಅಲ್ವಾ? ಇದ್ರ ಬಗ್ಗೆ ಇಡೀ ದಿನ ಸಂಶೋಧನೆ ಮಾಡಿದ್ಮೇಲೆ ನಿಮ್ಗೆ ಹೇಳಿದ್ದು. ತುಂಟಿರಿ ನೀವು. ತುಂಟ ನೀವು. ಈ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋಣ. ಅಬ್ಬಾ ಮಾಲ್ತಿ, ಏನಾಯ್ತ್ರಿ ಹೀಗೆ ಕೂಗ್ತಿದ್ದೀರಾ? ಅದೇನು ಕೆಟ್ಟ ಶಬ್ದ? ಶಬ್ದನಾ? ನನ್ಗೇನು ಕೇಳಿಸ್ತಿಲ್ವಲ್ಲ. ನಿನ್ಗೇನು ಕಿವಿ ಕೇಳಿಸ್ತಾ ಇಲ್ವಾ? ಹಾಗಾದ್ರೆ ನಿನ್ನ ಕಿವಿ ಕಿವುಡಾಗಿರ್ಬೋದು. ತಲೆ ಮೇಲೆ ಸುತ್ಕೆ ತಗೊಂಡು ಹೊಡೆದಾಗ ಆಗ್ತಾ ಇದೆ. ನಿನ್ನ ಕಿವಿ ಕೇಳಿಸಲ್ಲ ಅಂತ ಇದೆಯಲ್ಲ. ಸರಿ, ನೋಡ್ತೀನಿ ರೀ. ಸರಿ. ಈಗ ಸಣ್ಣದಾಗಿ ಕೇಳಿಸ್ತಿದೆ. ಇಷ್ಟು ರಾತ್ರಿ ಆಗಿದೆ, ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಮಕ್ಕಳೇನೋ ಹಾಡು ಹಾಕೊಂಡಿದ್ದಾರೆ ಅನ್ಸುತ್ತೆ, ಹೋಗ್ಲಿ ಬಿಡ್ರಿ. ಆದ್ರೆ ನನಗೆ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡು ಅಂತೀರಾ ಈಗ? ಹೋಗಿ ಬಾಗಿಲು ತಟ್ಟಿ ಶಬ್ದ ಮಾಡಬೇಡಿ ಅಂತ ಹೇಳು. ಇಷ್ಟೊತ್ತಲ್ಲಿ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಏನ್ ಸರಿ ಇರುತ್ತೆ? ಓ, ಅವ್ರ ಪರವಾಗಿ ನಿಂತು ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದೀಯಾ? ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಸಂಜು, 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 ಏ ಸಂಜು. ಡ್ಯಾಡ್, ವಾಟ್ ಹ್ಯಾಪನ್? ಅಣ್ಣ, ಯಾಕೆಷ್ಟು ಜೋರಾಗಿ ಕೂಗ್ತಾ ಇದೀಯಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಯಾರಿಗಾದ್ರೂ ಆ ಕರ್ಕಶ ಶಬ್ದ ಕೇಳ್ತಾ ಇದೀಯಾ?